ನಾಳೆಯಿಂದ ಡಿಜಿಟಲ್ ಪಾವತಿ ನಿಯಮ ಬದಲಾವಣೆ ಆಗ್ತಾ ಇದೆ. ಹೊಸ ಗೈಡ್ಲೈನ್ಸ್ ಅನ್ನು ಕೂಡ ಈಗಾಗಲೇ ಪಾಸ್ ಮಾಡಿದರೆ ಅದು ನಾಳೆ ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತೆ. ಏನೇನಿದೆ ಹೊಸ ಗೈಡ್ಲೈನ್ಸ್ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಆರ್ಥಿಕ ವರ್ಷದ ಆರಂಭದಲ್ಲಿನೇ ಈಗ RBI ಹೊಸ ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದೆ. ಆನ್ಲೈನ್ ವಹಿವಾಟಿಗೆ ಏಪ್ರಿಲ್ 1ರಿಂದ ಹೊಸ ರೂಲ್ಸ್ ಈಗ ನಾಳೆಯಿಂದ ಅನ್ವಯ ಆಗುತ್ತೆ. ಇನ್ನು ಮುಂದೆ OTP ಇದ್ರೆ ಮಾತ್ರ ಸಾಲೋದಿಲ್ಲ. ನೀವು UPI ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಡಬಲ್ ಸೆಕ್ಯೂರಿಟಿಗೆ ಈಗ ಕಡ್ಡಾಯಗೊಳಿಸ್ತಾ ಇದೆ. UPI ಕಾರ್ಡ್ ಅಥವಾ ವ್ಯಾಲೆಟ್ ಪಾವತಿಗಳೇನಿರುತ್ತೆ, ಸೊ ಅದರಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಮಾಡಬೇಕಾಗತ್ತೆ. ಸೈಬರ್ ವಂಚನೆ ತಡೆಗೆ RBI ಕಠಿಣ ಸುರಕ್ಷತಾ ಕ್ರಮಗಳನ್ನು ಜಾರಿಗೊಳಿಸ್ತಾ ಇದೆ. ನಾಳೆಯಿಂದಲೇ ಈ ಡಿಜಿಟಲ್ ಪಾವತಿ ನಿಯಮ ಬದಲಾವಣೆ ಆಗುತ್ತೆ. ಅಕಸ್ಮಾತ್ ಏನಾದರೂ ವ್ಯವಸ್ಥೆಯಿಂದ ತಮ್ಮಲ್ಲಿರುವಂತಹ ನ್ಯೂನತೆಗಳಿಂದಾಗಿ ಗ್ರಾಹಕರು ಹಣವನ್ನು ಏನಾದರೂ ಕಳೆದುಕೊಂಡ್ರೆ ಆಗ ಬ್ಯಾಂಕ್ಗಳೇ ನೇರ ಹೊಣೆಯಾಗುತ್ತೆ. ಬ್ಯಾಂಕ್ಗಳೇ ಅವರುಗಳಿಗೆ ಆ ಹಣ ಏನು ವಂಚನೆ ಆಗಿದೆಯೋ ಅಥವಾ ಹಣವನ್ನು ಏನು ಕಳ್ಕೊಂಡಿರ್ತಾರೋ ಅದನ್ನು ಪಾವತಿ ಮಾಡಬೇಕಾಗತ್ತೆ. ಬ್ಯಾಂಕ್ಗಳ ಜವಾಬ್ದಾರಿ. ಆದರೆ ಬ್ಯಾಂಕ್ನ ಒಂದು ಸಮಸ್ಯೆಗಳಿದ್ದು ಅಲ್ಲಿ ಸರಿಯಾಗಿ ಅವರು ವ್ಯವಸ್ಥೆಯನ್ನು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಅಥವಾ ನೀವೇನಾದರೂ ಮಿಸ್ ಆಗಿ ಮತ್ತೆ ವಂಚನೆ ಜಾಲಕ್ಕೆ ಸಿಲುಕಿ ನೀವೇನಾದರೂ ಪೇಮೆಂಟ್ ಮಾಡಿದ್ರೆ ಆಗ ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಿ. ಬಟ್ ಈಗ ಮೊದಲೆಲ್ಲ ಈಗ UPI ಪೇಮೆಂಟ್ ನಾವು ಮಾಡೋದಾದರೆ ಸ್ಕ್ಯಾನ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿದ ತಕ್ಷಣ ಅಮೌಂಟ್ ಬರುತ್ತೆ ಅಥವಾ ಅಮೌಂಟ್ ನಾವು ಎಂಟ್ರ್ ಮಾಡ್ತೀವಿ. ಅದನ್ನು ನಾವು ಒಂದು ಪಾಸ್ವರ್ಡ್ ನಾವೇನು MPIN ಇರುತ್ತೋ MPIN ಹಾಕ್ಕೊಂಡಿರ್ತೋ ಅದನ್ನು ಡಯಲ್ ಮಾಡಿ ಸೆಂಡ್ ಮಾಡ್ತೀವಿ. ಬಟ್ ಇನ್ನು ಮುಂದೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಹೇಳ್ತಾರೆ. ಅಂದರೆ ಇನ್ನೊಂದು ಪಾಸ್ವರ್ಡ್ ಕೂಡ ಅವಶ್ಯಕತೆ ಇರುತ್ತೆ. OTP ಅಥವಾ ನೀವು ಹಾಕುವಂಥ ಪಾಸ್ವರ್ಡ್ ಇದೆಲ್ಲವೂ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಮಾತಾಡೋಣ. ಹರೀಶ್, ಈಗ ಆಲ್ರೆಡಿ ನಾವು ಕಾರ್ಡ್ ಪೇಮೆಂಟಲ್ಲಿ ಕೆಲವೊಂದು ಸತಿ ಕ್ರೆಡಿಟ್ ಕಾರ್ಡ್ ಅದರಲ್ಲೆಲ್ಲ ನೋಡ್ತೀವಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನು ಮುಂಚಿಂದಲೂ ಕೂಡ ಕಡ್ಡಾಯಗೊಳಿಸಿದ್ದಾರೆ. ಈಗ UPI ಪೇಮೆಂಟ್ಗೂ ಕೂಡ ಅದನ್ನು ತರ್ತಾ ಇದ್ದಾರೆ. ನಾಳೆಯಿಂದ ಏನೆಲ್ಲ ರೂಲ್ಸ್ ಸ್ವಲ್ಪ ಟೈಟ್ ಆಗುತ್ತೆ, ಯಾವುದೆಲ್ಲದ್ರ ಬಗ್ಗೆ ಗ್ರಾಹಕರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಹಾಗಾದರೆ ಹರೀಶ್? ರೆಹಮಾನ್, ನಾಳೆಯಿಂದ ಆರ್ಥಿಕ ವರ್ಷ ಆರಂಭ ಆಗುವಂಥದ್ದು. ಏಪ್ರಿಲ್ 1ರಿಂದ ಅನೇಕ ಹಣಕಾಸು ವಿಚಾರದಲ್ಲಿ ಬದಲಾವಣೆಗಳಾಗುವಂತಹದ್ದು. ಹಣಕಾಸು ವಹಿವಾಟಿನಲ್ಲಿ RBI ಒಂದಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಒಂದಷ್ಟು ನಿಯಮಗಳನ್ನು ರೂಪಿಸಿರುವಂಥದ್ದು. ಅದರಲ್ಲೂ ಕೂಡ ಈ ಡಿಜಿಟಲ್ ಪೇಮೆಂಟ್ ಏನಿದೆ ಇದರಲ್ಲಿ ಸಿಂಗಲ್ ಅಥೆಂಟಿಫಿಕೇಷನ್ ಏನಿತ್ತು, ಅಂದರೆ OTP ಬಂದರೆ ಸಾಕು ಅದರಲ್ಲಿ ಹಣ ಪೇ ಮಾಡ್ಬೋದಾಗಿತ್ತು. ಆದರೆ ಈಗ ಆ ಥರ ಇಲ್ಲ. ಕಡ್ಡಾಯವಾಗಿ 2 ಅಥೆಂಟಿಫಿಕೇಷನ್ ಆಗಲೇಬೇಕು. 2 ಹಂತದ ಅಥೆಂಟಿಫಿಕೇಷನ್ ಆದರೆ ಮಾತ್ರ ಇನ್ನು ಹಣ ಪೇ ಮಾಡಲಿಕ್ಕೆ ಆಗುತ್ತೆ ಅನ್ನುವಂತಹದ್ದು. ಮತ್ತು ಇದು ಯಾಕಂತಂದರೆ ಸಾಕಷ್ಟು ರೀತಿಯಲ್ಲಿ ಡಿಜಿಟಲ್ ಫ್ರಾಡ್ಗಳು ನಡೀತಾ ಇರುವಂತಹದ್ದು. ಹೀಗಾಗಿ ಇದನ್ನು ತಪ್ಪಿಸ್ಲಿಕ್ಕೆ, ಅಂದರೆ ಹಣಕಾಸು ಕಳೆದುಕೊಂಡವರು ಏನು ಕಳೆದುಕೊಳ್ಳುವಂತಹ ಪ್ರವೃತ್ತಿಗಳು ಜಾಸ್ತಿ ಆಗ್ತಾ ಇದೆ, ಫ್ರಾಡ್ ಮಾಡುವಂಥವ್ರು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅದು ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ, ಗ್ರಾಹಕರ ಹಣಕ್ಕೆ ರಕ್ಷಣೆ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ 2 ಹಂತದ ಅಥೆಂಟಿಫಿಕೇಷನ್ಗೆ ಈಗ ಮಾಡಿರುವಂತಹದ್ದು. ಈಗ ಮೊದಲಾದರೆ OTP ಒಂದು ಬಂದಿದ್ರೆ ಸಾಕಾಗಿತ್ತು. ಈಗ ಪಿನ್ ಮತ್ತು ಬಯೋಮೆಟ್ರಿಕ್ ಎರಡೂ ಕೂಡ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ RBI ಈಗ ವ್ಯವಸ್ಥೆಯನ್ನು ಮಾಡಿರುವಂತಹದ್ದು. ಅದು ನಾಳೆಯಿಂದನೇ ಜಾರಿ ಆಗುತ್ತೆ. ಪಿನ್ನು ಹಾಕಬೇಕಾಗತ್ತೆ, ಪಿನ್ ನಂಬರು ಕೂಡ ಹಾಕಬೇಕಾಗತ್ತೆ. ಜೊತೆಗೆ ಬಯೋಮೆಟ್ರಿಕ್ ಅಂದರೆ ತಮ್ನೆಲ್ಲನ್ನು ಕೂಡ ಇದು ಮಾಡಬೇಕಾಗತ್ತೆ, ಅಂದರೆ ಸೆಕ್ಯೂರಿಟಿ ಮಾಡಬೇಕಾಗತ್ತೆ. ಹಾಗಿದ್ದಾಗ ಮಾತ್ರ ಇನ್ನೊಬ್ಬರಿಗೆ ಹಣ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅಂತಾರಾಷ್ಟ್ರೀಯ ಪೇಮೆಂಟ್ ಮಾಡಬೇಕಾದ್ರೂ ಕೂಡ, ವಿದೇಶದಲ್ಲಿ ಇದ್ದಂಥವ್ರಿಗೂ ಕೂಡ ಪೇಮೆಂಟ್ ಮಾಡಬೇಕು ಅಂದರೂ ಕೂಡ ಇದೇ ರೀತಿಯಾದಂತಹ ಡಬಲ್ ಅಥೆಂಟಿಫಿಕೇಷನ್ಗೆ ಈಗ ಕೇಂದ್ರ ಸರ್ಕಾರ ಅಥವಾ RBI ಈ ಒಂದು ವ್ಯವಸ್ಥೆಯನ್ನು ಮಾಡಿರುವಂತಹದ್ದು. ಮತ್ತು ಅದು ನಾಳೆಯಿಂದನೇ ಜಾರಿ ಆಗುತ್ತೆ ಅನ್ನುವಂಥ ರೆಹಮಾನ್. ರೈಟ್, ಥ್ಯಾಂಕ್ ಯು ಹರೀಶ್.